ದಕ್ಷಿಣ ಭಾರತದ ಚಿರಪುಂಜಿ ಎಂದೇ ಕರೆಯಲ್ಪಡುವ ಆಗುಂಬೆ ಎಷ್ಟು ಮನಮೋಹಕ ಆಗಿದೆಯೋ ಅಷ್ಟೇ ಅಪಾಯಕಾರಿ. ಆಗುಂಬೆ ಘಾಟಿಯ 14 ತಿರುವುಗಳಲ್ಲಿ ಮಳೆ ಮಂಜುಗಳ ನಡುವೆ ಹೇರ್ಪಿನ್ ತಿರುವುಗಳಲ್ಲಿ ಸಂಚಾರ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ತಿರುವುಗಳಲ್ಲಿ ಹಾಕಲಾದ ಬ್ಯಾರಿಕೇಡ್ ಕಿತ್ತು ಹೋದ್ರೂ ಅದನ್ನು ಸರಿಪಡಿಸುವ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಘನವಾಹನಗಳು, ಅದರಲ್ಲೂ ಪ್ರಯಾಣಿಕರನ್ನು ಹೊತ್ತು ಸಾಗುವ ಬಸ್ ಎಲ್ಲಾದರೂ ನಿಯಂತ್ರಣ ತಪ್ಪಿ ಹಿಂದೆ ಬಂದ್ರೆ ದೇವರ ಗತಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಮಳೆಗಾಲದಲ್ಲಿ ಆಗುಂಬೆ ಯಾವ ರೀತಿ ಸ್ವರ್ಗದ ಹಾಗೆ ಕಾಣ್ತದೆಯೋ ಅಷ್ಟೇ ಅಪಾಯಕಾರಿ ಅನ್ನುವಂಥದ್ದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಇಲ್ಲಿನ ತಿರುವು ಅನ್ನುವಂಥದ್ದು ಹೇರ್ಪಿನ್ ಕರ್ವ್ ಇರುವಂಥ ಒಂದು ತಿರುವು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಭಾಳಷ್ಟು ಮುಂಜಾಗ್ರತೆ ತಗೊಂಡು ಆ ಗಾಡಿಯನ್ನು ತಿರುಗಿಸಬೇಕಾದ ಒಂದು ಆ ರೀತಿಯಾಗಿರುವಂಥ ಒಂದು ತಿರುವು ಅಂತಲೇ ಹೇಳ್ಬೋದು. ನಾವೀಗ ಅಂತಹದೇ ಒಂದು ತಿರುವಿನಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದು ಇಲ್ಲಿ ಸೇಫ್ಟಿ ಪರ್ಪಸ್ ಆಗಿ ಇಲ್ಲಿ ಒಂದು KSRTC ಬಸ್ ನೋಡ್ಬೋದು. ಈ ತಿರುವು ಯಾವ ರೀತಿ ಇದೆ ನೋಡಿ. ಹೇರ್ಪಿನ್ ಕರ್ವ್ ಅನ್ನೋದ್ರೆ ಈ ರೀತಿ ದೊಡ್ಡ ವಾಹನಗಳು ಮೇಲೆ ಹತ್ತುವಾಗ ಒಮ್ಮೆ ವಾಪಸ್ ಬಂದು ಅದನ್ನು ತೆಗೆದುಕೊಂಡು ಮೇಲೆ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥ ಒಂದು ತಿರುವು ಅಂತಲೇ ಹೇಳ್ಬೋದು. ಮೇಲಿನಿಂದ ಬರುವಂಥ ವಾಹನಗಳಿಗೆ ಬ್ರೇಕ್ ಅನ್ನುವಂಥದ್ದು ಮಳೆಗಾಲದಲ್ಲಿ ಅಂತೂ ಹಿಡಿಯುವುದಿಲ್ಲ ಅಂತಲೇ ಹೇಳ್ಬೋದು. ಒಂದು ಪಕ್ಷ ಬ್ರೇಕ್ ಅಪ್ಲೈ ಮಾಡಿದರೂ ಕೂಡ ಅದು ನಿಲ್ಲದೇ ಇದ್ದಾಗ ವಾಹನ ಜಾರಿಕೊಂಡು ಬರುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಈ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನ ಒಂದು ಪಕ್ಷ ಜಾರಿದ್ರೂ ಕೂಡ ದೊಡ್ಡ ಮಟ್ಟದ ಆಗುವಂಥ ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ವಾಹನ ಕೆಳಗಡೆ ಹೋಗಿ ಉರುಳದ ಹಾಗೆ ತಡಿಲಿಕ್ಕೆ ಗಟ್ಟಿಯಾದ ಕಬ್ಬಿಣದ ಬ್ಯಾರಿಕೇಡನ್ನು ಅಳವಡಿಸಲಾಗಿತ್ತು. ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಅಪಘಾತ ಮತ್ತು ಕೆಲವೊಂದು ವಾಹನಗಳು ತಾಗಿ ಏನಾಗಿದೆ ಅಂತ ಬ್ಯಾರಿಕೇಡ್ಗಳು ಕಿತ್ತು ಹೋಗಿದೆ. ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಇದುವರೆಗೆ ಆಗದೇ ಇರುವಂಥದ್ದು ಒಂದು ರೀತಿ ಇಲಾಖೆಯ ಬೇಜವಾಬ್ದಾರಿತನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಗುಂಬೆ ಘಾಟಿ ಅನ್ನುವಂಥದ್ದು ಭಾಳಷ್ಟು ವಾಹನಗಳು ಸಂಚರಿಸುವಂಥ ಪ್ರದೇಶ ಅಂತಲೇ ಹೇಳ್ಬೋದು. ಹೇಗೆ ಉಡುಪಿಯಿಂದ ಶಿವಮೊಗ್ಗದ ಕಡೆಗೆ ಅಥವಾ ಮಲೆನಾಡಿನ ಕಡೆಗೆ ಹೋಗುವಂಥವ್ರು ಇದನ್ನು ಹೇಗೆ ಬಳಸ್ತಾರೋ ಅದೇ ರೀತಿ ಪ್ರವಾಸಿಗರು ಸಾಕಷ್ಟು ಮಂದಿ ರಾಜ್ಯದ ನಾನಾ ಮೂಲೆಗಳಿಂದ ಪ್ರವಾಸಿಗರು ಬಂದು ಕೂಡ ಇಲ್ಲಿ ಈ ಸೌಂದರ್ಯವನ್ನು ಸವಿಲಿಕ್ಕೆ ಬರುವಂಥದ್ದು ಒಂದು ಕಾಣ್ಬೋದು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ವಾಹನ ಸವಾರರ ರಕ್ಷಣೆಗಾಗಿ ಹಾಕಲಾಗಿದೆ. ಅದು ಕಟ್ಟಾಗಿರುವಂಥದ್ದು ತೆಗೆದು ಸೈಡಲ್ಲಿ ಇಟ್ಟಿರುವುದನ್ನು ನೀವು ಕಾಣ್ತಾ ಇದ್ದೀರಿ. ಹಾಗಾದರೆ ಯಾಕೆ ಪ್ರಯಾಣಿಕರ ಅಥವಾ ವಾಹನ ಸವಾರರ ಒಂದು ಜೀವದ ಮೇಲೆ ಒಂದು ಜೀವದ ಬೆಲೆ ಇಲ್ವಾ? ಇಂತಹ ಅಪಾಯಕಾರಿ ತಿರುವಿನಲ್ಲೂ ಕೂಡ ಇಂತಹ ಒಂದು ಭದ್ರತೆಯನ್ನು ವ್ಯವಸ್ಥೆಯನ್ನು ಈ ಹಿಂದೆ ಮಾಡಲಾಗಿದ್ರು ಕೂಡ ಈಗ ಯಾಕೆ ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಅಥವಾ ಅದನ್ನು ದುರಸ್ತಿ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸದ್ಯ ಪ್ರಶ್ನೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಆಗುಂಬೆ ಘಾಟಿ ಅನ್ನುವಂಥದ್ದು ಎಷ್ಟು ಸುಂದರವಾಗಿ, ಎಷ್ಟು ಸಮೃದ್ಧವಾಗಿ ಪ್ರಕೃತಿಯ ಮಡಿಲಿನಲ್ಲಿರುವಂಥ ಒಂದು ಸುಂದರ ತಾಣವಾಗಿ ಕಾಣ್ತದೋ ಅಷ್ಟೇ ಅಪಾಯಕಾರಿಯಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬರುವಂಥ ವಾಹನ ಸವಾರರು ಯಾರೇ ಇರಲಿ ಅತಿ ಮುಂಜಾಗ್ರತೆಯಿಂದ ಬರಬೇಕಾಗ್ತದೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೂ ಕೂಡ ಇದಾಗಿದೆ. ಇಲ್ಲಿ ಮಂಜು ಒಮ್ಮೆ ಮುಸುಕಿದ್ರೆ ಮುಂದಿನ ದಾರಿ ಕಾಣದಷ್ಟು ಮಂಜು ಮುಸುತ್ತದೆ. ಇಂತಹ ಒಂದು ಅಪಾಯಕಾರಿ ಸ್ಥಳ ಮತ್ತು ಮನಮೋಹಕವಾಗಿರುವಂಥ ಸ್ಥಳಕ್ಕೆ ಬರುವಾಗ ಇಂತಹ ಒಂದು ವ್ಯವಸ್ಥೆ ಇಲ್ಲದಿರುವುದು ಕೂಡ ಪ್ರವಾಸಿಗರೇ ಬೇಸರವನ್ನು ತರಿಸ್ತಾ ಇರುವಂಥದ್ದು ಮತ್ತು ವಾಹನ ಸಂಚಾರರಿಗೆ ಒಂದು ರೀತಿ ಒಂದು ಸಮಸ್ಯೆಯನ್ನು ತಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲಾಖೆ ಗಮನ ಹರಿಸಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಲ್ಲಿ ಸಂಚರಿಸುವ ವಾಹನ ಸವಾರರಿರ್ಬೋದು ಅಥವಾ ಪ್ರವಾಸಿಗರಿರ್ಬೋದು ಅವರ ಭದ್ರತೆಗೆ ಹೆಚ್ಚಿನ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.